ಹಾಯ್ ಫ್ರೆಂಡ್ಸ್, ಕೊಕೊನಟ್ ಆಯಿಲ್ ಹಾಕೊಂಡ್ಬಿಡಮ್ಮ. ನೀವು ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್. ಮೊಸರು ಸಾರು ಮಾಡ್ಕೋಬೇಕು. ಇವತ್ತು ತುಂಬ ರುಚಿಯಾಗಿರುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ, ನೋಡ್ರಿ ಇವು ಕಲರ್ ಬಂದ್ಮೇಲೆ ಸ್ವಲ್ಪ ಕರಿಬೇಳೆ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ರಿ. ನುಗ್ಗೆಕಾಯಿ ಸೊಪ್ಪು ಸ್ವಲ್ಪ, ಮೆಣಸಿನ್ಕಾಯಿ 4 ಕಾಯಿ ಕಟ್ ಮಾಡ್ಕೊಂಡ್ಬಿಡ್ರಿ ಸಣ್ಣ ಪೀಸಾಗಿ ರೌಂಡಾಗಿ. ಆಲೂಗೆಡ್ಡೆ ದೊಡ್ಡವ್ರಿ 4 ಗೆಡ್ಡೆ ಕೊಡ್ತಾಯಿದ್ರಿ, ಹಿಂಗೆ ಸಣ್ಣಗೆ ಎತ್ಬಿಡ್ರಿ. ಮೊಸರು ಸಾರಲ್ಲ ತುಂಬ ಚಲೋ ಇರ್ತೈತ್ರಿ. ತುಂಬ ರುಚಿಯಾಗಿರ್ತದ. ಉಳ್ಳಾಗಡ್ಡಿನೇ ಜಾಸ್ತಿ ಇರ್ತೈತ್ರಿ. ಇದು ಕಲರ್ ಬರೋ ತನಕ ಸ್ವಲ್ಪ ಹುರಿದ್ಬಿಡೋಣ. ಕೊಕೊನಟ್ ಆಯಿಲಿಂದಾನೇ ಹುರಿಬೇಕ್ರಿ. ಲಿವರಿಗೆ, ಕಿಡ್ನಿಗೆ ಎಲ್ಲಕ್ಕೂ ಒಳ್ಳೇದ್ರಿ. ಕೊಕೊನಟ್ ಆಯಿಲು ಎದೆ ಬಡ್ತ ಕಮ್ಮಿ ಆಗುತ್ತೆ, ರಕ್ತ ಜಾಸ್ತಿ ಆಗುತ್ತೆ. ಶುಗರ್ ಪೇಷಂಟಿಗೆ ಎಲ್ಲ ಒಳ್ಳೇದ್ರಿ ತೆಂಗಿನೆಣ್ಣೆ. ಈರುಳ್ಳಿ ತಂಪ್ರಿ, ಎಲ್ಲರೂ ತಿನ್ಬೋದು. ಇವತ್ತು ಮೊಸರು ಸಾರಲ್ಲ, ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ರೀ. ನೀವು ತಪ್ಪದೆ ಮಾಡ್ಕೋಬೇಕು. ಐ ಪಿ ಎಮ್ಮಲ್ಲಿಟ್ಟು ಉದ್ದುಬ್ರಮ್ರಿ ಚೆನ್ನಾಗಿ. ಜಾಸ್ತಿ ತಗೊಳ್ರಿ ಉಳ್ಳಾಗಡ್ಡಿ ಅಂತಾರೆ, ಈರುಳ್ಳಿ ಅಂತಾರೆ. ನಾವು ಇಟ್ಟಿದ್ದು ಆಂಧ್ರದಲ್ಲಿ, ಬೆಳೀತಾ ಇರೋದು ಕರ್ನಾಟಕದಲ್ಲಿ. ಹುಟ್ಟಿದ್ದಾರೆ ತಮಿಳ್ನಾಡು ಹೋಗ್ಬೇಕು ಅಂತ ಹಾಡು ಐತಲ್ರಿ, ರಾಜ್ಕುಮಾರ್ನವ್ರದ್ದು. ನನಗೆ ತುಂಬ ಇಷ್ಟ ಅದು. ನೋಡ್ರಿ ಸ್ವಲ್ಪ ಬೆಂದಿದಾವಲ್ಲ, 1 ಸ್ಪೂನು ಸಾಲ್ಟ್ ಹಾಕೊಂಡ್ಬಿಡಮ್ರಿ. ಅರಿಶಿನ ಅರ್ಧ ಸ್ಪೂನ್. ಚೆನ್ನಾಗಿ ಕಲ್ಸಂದ್ರಿ. ಮಜ್ಜಿಗೆ ಸಾರಿಗೆ ಖಾರ ಬೇಕಾಗಿಲ್ರಿ, ಮೆಣಸಿನ್ಕಾಯಿ ಒಂದಿದ್ರೆ ಸಾಕ್ರಿ, ಭಾರಿ ರುಚಿಯಾಗಿರ್ತೈತೆ. ನೋಡಿ ಎಲ್ಲ ಬೆಂದ್ಬಿಟ್ಟಿದಾಗ. ಕರಿಬೇಳೆ, ನುಗ್ಗೆ ಸೊಪ್ಪು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಬೆಂದಿದಾವ್ರಿ ಚೆನ್ನಾಗಿ. ಈಗ ಮಜ್ಜಿಗೆ ಸಾರು ಅಂತ ಹೇಳಿದ್ದೀನಲ್ರಿ, ನನಗೆ ತೆಳುವಾಗಿದ್ರೆ ಇಷ್ಟ ಇರಲ್ಲ, ಮೊಸರು ಅಂದರೆ ಭಾರಿ ಇಷ್ಟ. ಮೊಸರು ಹಾಕ್ಕೊಂಡ್ಬಿಡಮ್ರಿ. ಇದ್ರಾಗೆ ನೀರು ಹಾಕಿದ್ರೆ ಮಜ್ಜಿಗೆ ಆಗ್ತದೆ, ಆದರೆ ನನಗೆ ಹಿಂಗೆ ಗಟ್ಟಿ ಮೊಸರು ಅಂದರೆ ಇಷ್ಟ, ಅದಕ್ಕೆ ಹಿಂಗೆ ಹಾಕ್ಕೊಂಡ್ಬಿಡಮ್ರಿ. ಇದು ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿಬಿಡ್ರಿ. ಇದು ಹಾಕಿದೀವಲ್ರಿ, ಇದು ಸ್ಟವ್ ಆಫ್ ಬಿಡೋಣ. ಬಿಸಿಯಾಗಿ ಬೇಡ್ರಿನ ಒಲೆ ಆಫ್ ಮಾಡಿ ಹಾಕೋಬೋದ್ರಿ ಮೊಸರು. ಈಗೆಲ್ಲ ಕಲಿಸ್ಕೊಂಡ್ಬಿಡಮ್ರಿ. ಅಡುಗೆ ಮಜ್ಜಿಗೆ ಸಾರು ಅಂದ್ರೂ ಇದೆ, ಮೊಸರು ಸಾರು ಅಂದ್ರೂ ಇದೆ. ನನಗೆ ಮೊಸರು ಅಂದ್ರೇ ಇಷ್ಟ ರೀ, ತೆಳುವಾಗಿದ್ರೆ ಇಷ್ಟ ಇರಲ್ಲ. ನೋಡಿ ಎಲ್ಲರೂ ಇಷ್ಟವಾಗಿ ತಿಂತಾರೆ ಇದು. ಅಜ್ಜಿ ಅಜ್ಜವ್ರಾದರೆ ಭಾರಿ ಅವ್ರಿಗೆ ಜೀವ ರೀ. ಅವರಿಗೆ ನಿಮ್ಮ ಮನೆಗೆ ಅಜ್ಜಿ ಅಜ್ಜ ಇದ್ದರೆ ತಪ್ಪದೆ ಮಾಡಿಕೊಡ್ರಿ, ಊಟ ಚೆಲುವಾಗಿ ಮಾಡ್ತಾರೆ ಅವರು. ನೋಡ್ರಿ ರೆಡಿಯಾಗಿಬಿಟ್ಟೈತಲ್ಲ. ರುಚಿ ನೋಡಿಕೊಂಡು ಸಾಲ್ಟ್ ಹಾಕ್ಬಿಡಮ್ಮ. ಸರಿಯಾಗೈತ್ರಿ. ಒಂದು ಬೌಲಿಗೆ ತಗೊಂಡ್ಬಿಡಮ್ಮ. ಇಂಥ ಬೌಲ್ ತಕ್ಕೊಳ್ರಿ, ತಕ್ಕೊಂಡು ಇದ್ರಾಗ ಹಾಕೊಂಡ್ಬಿಡಮ್ಮ. ತುಂಬ ಆಗಿ ಟೇಸ್ಟಿಯಾಗಿರ್ತದೆ. ಹುಳಿ ಜಾಸ್ತಿ ಇರಬಾರ್ದ್ರಿ, ಮೊಸರು ಚಲೋ ಇರಬೇಕು. ಈಗ ಮಧ್ಯಾಹ್ನ ಊಟ ಮಾಡಕ್ರಿ ಇದು. ನಾವಿಬ್ಬರೇ ಇದ್ದೀವಿ. ಸಂಜೆಗೆ ಇದ್ರ ಸ್ಟೋರ್ ಮಾಡಿಬಿಟ್ರಿ ರೀ, ಫ್ರಿಜ್ನಾಗ ಇಟ್ಕೋಬೋದು. ಇದು ಸಂಜೆಗೆ ಚಲೋ ಇರ್ತೈತ್ರಿ. ಹೊರಗೆ ಇಟ್ಟಿದ್ರೆ ಹುಳಿ ಆಗ್ಬಿಡ್ತೈತಲ್ಲ, ಅದಕ್ಕೆ ಫ್ರಿಜ್ನಾಗ ಇಟ್ಕೋಬೇಕ್ರಿ. ಅರ್ಧ
ಸಂಜೆ ತಕ್ಕನಕ್ಕೆ ಸಂಜೆ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರ್ತೈತೆ ರೀ. ಮೊಸರು ಸಾರು ರೆಡಿ ನೋಡ್ರಿ. ಕೊತ್ತಂಬರಿ ಸೊಪ್ಪಿದ್ರೆ ಸ್ವಲ್ಪ ಹಾಕೋಬೋದ್ರಿ, ರುಚಿಯಾಗಿರ್ತದೆ. ಚೆನ್ನಾಗಿ ತೊಳೆದು ಹಾಕೊಳ್ರಿ. ಇಷ್ಟ ಇದ್ರೆ ಅನ್ನದಲ್ಲಿ ಹಾಕೋಬೋದ್ರಿ, ಎದ್ರಾಗಾದ್ರೂ ತಿನ್ಬೋದು, ನಿಮ್ಮ ಇಷ್ಟ ಅದು ನೋಡ್ರಿ. ಹಿಂಗಾದ್ರೂ ಟೇಸ್ಟ್ ಮಾಡ್ಬೋದ್ರಿ. ತುಂಬ ರುಚಿಯಾಗಿದೆ ರೀ. ನನ್ನ ವಿಡಿಯೋ ಎಲ್ಲಿ ತನಕ ಹೋಗಿದೆ, ಯಾವ ಊರು ಹೋಗಿದೆ ಕಾಮೆಂಟ್ ಮಾಡಿರಿ, ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ. ಬಾಯ್ ಬಾಯ್. ಲೈಕ್ ಮಾಡೋದು ಬೇಕಾಗಿಲ್ಲರಿ, ಶೇರ್ ಮಾಡೋದು ಬೇಕಾಗಿಲ್ಲ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಇಲ್ಲ. ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಮಾತ್ರ ಹೇಳ್ರಿ, ನಮಗೆ ತೃಪ್ತಿಯಾಗಿರ್ತದ. ಬಾಯ್ ಬಾಯ್.